2 ಮ್ಯಾಚು ಸೋತು, ಈಗ 3ನೇ ಮ್ಯಾಚು. ಈ ಮ್ಯಾಚ್ ಬೆಟ್ಸು 350 ರೂಪಾಯಿ, 250 ರೂಪಾಯಿ, ಸಾರಿ 250 ರೂಪಾಯಿ ಬಿಡ್ಸು. ನೋಡೋಣ ಈ ಮ್ಯಾಚ್ ಏನಾಗುತ್ತೆ ಅಂತ. ಮ್ಯಾಚ್ ಸ್ಟಾರ್ಟ್ ಆಗೈತೆ. ಹಾಕ್ಲಿ ಬಿಡ, ಹಾಕ್ಲಿ ಬಿಡ, ಬಿಡ, ಅವ್ನು ಬೆಡ್ಸಾಕಿಲ್ಲ, ಬಿಡ ಹಾಕ್ಲಿ. ಲೇ ಬಂಡ ನೀನೇ ಹೇಳಿದ್ಯಲ್ಲ. ಅಲ್ಲ, ನಿಮ್ಮ ಕಡೆ ಸ್ಕೋರ್ ಬಂದ್ರೆ ಓವರ್ತು ಐತೆ, ನಮ್ಮ ಕಡೆ ಇಲ್ವಾ? ಕುಶಲ ಗುರು, ನಿಂತ್ಕೊಂಡ್ ಕನೆಕ್ಟ್ ಮಾಡು ಗುರು, ನಿಂತ್ಕೊಂಡ್ ಕನೆಕ್ಟ್ ಮಾಡು, ಆಟ ಬೇಡ. ಮಾಡ ಮ್ಯಾಮ್. ಸ್ನೇಹಿತರೇ ನಮಸ್ಕಾರ. ಸೊ ಎಷ್ಟೊಂದು ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಕ್ಯಾಮ್ರಾ ಹಿಡ್ಕೊಂಡು ಎಷ್ಟೊಂದು ದಿನ ಆಗೋಯ್ತು, ಏನು ಮಾತಾಡೋದು ಏನು ಬಿಡೋದು ಅಂತ ಗೊತ್ತಿಲ್ಲ. ಸೊ ಏನಪ್ಪ ಟಾಪಿಕ್ಕು ಅಂತ ಅಂದರೆ, ಇವತ್ತಿನ ದಿನಚರಿಯನ್ನು ರೆಕಾರ್ಡ್ ಮಾಡಿ ವ್ಲಾಗ್ ಮಾಡಿ ನಿಮಗೆ ತೋರಿಸೋಣ ಅಂತ ಅಷ್ಟೇ. ಇವತ್ತು ತುಂಬಾ ಪ್ಲ್ಯಾನ್ಸ್ಗಳಿದೆ. ಸೊ ತೋರಿಸ್ತಾ ಹೋಗ್ತೀನಿ ಒಂದೊಂದು ಏನೇನು ಅಂತೇಳಿ. ಇನ್ನು ಈಗ ತಾನೇ ಎದ್ದಿದ್ದೀನಿ, ಇನ್ನು ಮುಖ ಕೂಡ ತೊಳೆದಿಲ್ಲ. ಬೆಳಗ್ಗೆ ಎದ್ದಿದ ತಕ್ಷಣವೇ ಫಸ್ಟ್ ಮಾಡುವಂತಹ ಕೆಲಸ ನಮ್ಮ ಮನೆಯ ತುಳಸಿ ಗಿಡಕ್ಕೆ ನಮಸ್ಕಾರ ಹಾಕುವಂಥದ್ದು. ತುಳಸಿ ಗಿಡಕ್ಕೆ ನಮಸ್ಕಾರ ಹಾಕ್ಕೊಂಡು ಮತ್ತೆ ಫ್ರೆಶ್ ಆಗಿ ಹೋಗೋಣ. ಸೊ ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂತ ಅಂದರೆ, ನಿನ್ನೆ ಒಂದು ಲೈನ್ಸ್ ನೋಡಿದೆ, ಅದು ನನಗೆ ತುಂಬಾ ಇಷ್ಟ ಆಗೋಯಿತು. ನನ್ನ ಪ್ರಕಾರ ಎಲ್ರಿಗೂ ಅದು ಇಷ್ಟ ಆಗುತ್ತೆ ಅಂತ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಫಸ್ಟು ಆ ಲೈನ್ಸ್ ಹೇಳಿ ಮುಂದೆ ಏನೇನಾಗುತ್ತೆ, ಏನೇನು ಮಾಡ್ತೀನಿ, ಎಲ್ಲೆಲ್ಲಿ ಹೋಗ್ತೀನಿ ಅಂತೆಲ್ಲ ತೋರಿಸ್ತಾ ಹೋಗ್ತೀನಿ. ಸೊ ಆ ಲೈನ್ಸ್ ಏನಪ್ಪ ಅಂತ ಅಂದರೆ, ಅವಸರ ಪಡಬೇಡ, ಕಾದು ನೋಡು, ಮತ್ತೊಬ್ಬರ ನೆಮ್ಮದಿಯನ್ನು ತಿಂದವರು ನೆಮ್ಮದಿಯಿಂದ ಬದುಕಲು ಸಾಧ್ಯವೇ ಇಲ್ಲ. ಕರ್ಮ ಅನ್ನೋದು ಯಾರನ್ನೂ ಬಿಡಲ್ಲ, ಕಟ್ಟೊಡೆಯುತ್ತೆ, ಬಿಚ್ಚೊಡೆಯುತ್ತೆ ಅಂತೇಳಿ ಕೂಗಿ ಹೇಳ್ತಾವ್ರೆ. ಆ ಲೈನ್ಸ್ ನಾನು ನಿನ್ನೆ ನೈಟ್ ನೋಡಿದೆ, ಸೇವ್ ಮಾಡಿದ್ದೆ, ಇವತ್ತು ಬೆಳಗ್ಗೆ ಕೂಡ ನೋಡಿದೆ. ಸೊ ಆ ಸಂದೇಶನ ತೊಗೊಂಡು ಇವತ್ತಿನ ದಿನನ ನಡೆಸೋಣ ಅಂತ ಹೇಳ್ತಾ ಮುಂದೆ ಏನೇನಾಗುತ್ತೆ ಅಂತೆಲ್ಲ ಹೇಳ್ತೀನಿ. ಫಸ್ಟು ಮುಖ ಎಲ್ಲ ತೊಳ್ಕೊಂಡು ಫಸ್ಟು ಫ್ರೆಶ್ ಆಗಿಬಿಡ್ತೀನಿ. ಇವತ್ತು ತುಂಬಾ ಪ್ಲ್ಯಾನ್ಸ್ಗಳಿದೆ, ಅಲ್ಲೆಲ್ಲ ಹೋಗಬೇಕು. ಹುಡುಗರೆಲ್ಲ ಟರ್ಫಿಗೆ ಕರೆದಿದ್ದಾರೆ, ಟರ್ಫಿಗೆ ಬೇರೆ ಕ್ರಿಕೆಟ್ ಆಡೋಕ್ಕೆ ಹೋಗಬೇಕು. ಸೊ ಫಸ್ಟು ಫ್ರೆಶ್ ಆಗಿ ನಾಷ್ಟ ಮಾಡಿಕೊಂಡು ಮುಂದೆ ವ್ಲಾಗ್ ಮಾಡ್ತಾ ಹೋಗ್ತೀನಿ. ಫ್ರೆಶ್ ಆಗಿದ್ದಾಯಿತು. ಇವಾಗ ಟಕ ಅಂತೇಳಿ ರೆಡಿ ಆಗಿಬಿಟ್ಟು ಹೊಟ್ಟೆ ತುಂಬ ನಾಷ್ಟ ಮಾಡಿಕೊಂಡು ಕೂದಲು ಬೆಳೆದ್ಬಿಟ್ಟೈತೆ ಗುರು. ಫಸ್ಟು ಏರ್ ಕಟ್ ಮಾಡಿಸ್ಬೇಕು. ಏರ್ ಕಟ್ಸ್ ಮಾಡಿಸೋದು ನನಗೇನು ಇಷ್ಟ ಇಲ್ಲ, ಬಟ್ ಮತ್ತೆ ತುಂಬ ಲಾಂಗ್ ಏರ್ಸ್ ಬಿಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಏರ್ ಕಟ್ ಮಾಡಿಸ್ತೀನಿ. ಇಷ್ಟೇ ನಮ್ಮ ರೆಡಿ ಆಗೋಯ್ತು. ಇಲ್ಲ ಆ್ಯಕ್ಚುಲಿ ಇವತ್ತು ಹುಡುಗರ ಜೊತೆ ಕ್ರಿಕೆಟ್ ಆಡೋಕ್ಕೆ ಹೋಗಬೇಕು, ಅದಕ್ಕೋಸ್ಕರ ಏನು ರೆಡಿಯಾಗಿಲ್ಲ. ಮಾಮೂಲಿ ಟೀ ಶರ್ಟ್ ಮತ್ತು ಶಾರ್ಟ್ಸ್ ಹಾಕ್ಕೊಂಡಿದ್ದೀನಿ ಅಷ್ಟೇನೆ. ಆ್ಯಕ್ಚುಲಿ ಕೆಲಸಕ್ಕೆಲ್ಲ ಬೇರೆ ಥರನೇ ರೆಡಿಯಾಗಿ ಹೋಗ್ತೀನಿ, ಬಟ್ ಇವತ್ತು ಏನೂ ಕೆಲಸ ಇಲ್ಲ, ಕೆಲಸಕ್ಕೆ ರಜೆ ಇರೋದ್ರಿಂದ ಎಲ್ಲ ನಮ್ಮ ಹುಡುಗರು, ನಮ್ಮ ಬಾಯ್ಸ್ ಎಲ್ಲ ಕ್ರಿಕೆಟ್ ಆಡೋಕ್ಕೆ ಅಂತೇಳಿ ಕರೆದವ್ರೆ ಟರ್ಫ್ಗೆ. ಸೊ ಟರ್ಫ್ಗೆ ಹೋಗ್ತಾಯಿದ್ದೀನಿ, ಅದಕ್ಕೋಸ್ಕರ ಸಿಂಪಲ್ಲಾಗಿ ಈ ಥರ ರೆಡಿಯಾಗಿದ್ದೀನಿ ಅಷ್ಟೇ. ಸೊ ಫಸ್ಟು ನಾಷ್ಟ ಮಾಡ್ಕೊಂಬಿಡೋಣ. ನಮ್ಮಮ್ಮ ಚಿತ್ರಾನ್ನದ ಗೊಜ್ಜು ಹಂಗೆ ಇಟ್ಬಿಟ್ಟು ಹೋಗೋರೆ, ಕಲ್ಸ್ಕೊಂಡು ನೀನೇ ತಿನ್ನು ಅಂತ. ತಿನ್ನು ಇಲ್ಲಾಂದರೆ ಬಿಡು ಅಂತಾರೆ ಗೈಸ್, ಅಷ್ಟೇ. ಮನೇಲೆಲ್ಲ ಮರ್ಯಾದೆನೇ ಇಲ್ಲ, ಬೇಕಾದ್ರೆ ತಿನ್ಕೋ ಇಲ್ಲಾಂದರೆ ಹೋಗು ಅಂತಾರೆ ಅಷ್ಟೇ. ಸೊ ಚಿತ್ರಾನ್ನೆಲ್ಲ ಕಲಿಸ್ಕೊಂಡು ಒಂದು ರೌಂಡ್ ಬ್ಯಾಟಿಂಗ್ ಮಾಡಿಬಿಟ್ಟು ಹೊರಗಡೆ ಹೊರಡೋಣ. ಕಚ ಪಚ ಅಂತ ಚಿತ್ರಾನ್ನ ಚೆನ್ನಾಗಿ ಕಲಸಿ ತಿಂತಾಯಿದ್ರೆ ಆಹಾ. ಒಂದೊಂದ್ಸರಿ ಚಿತ್ರಾನ್ನ ಎಷ್ಟು ಟೇಸ್ಟ್ ಅನ್ಸುತ್ತಲ್ವಾ, ನಾನೇ ಕಲ್ಸ್ಕೊಂಡು ತಿನ್ಬೇಕಲ್ಲ ಅನ್ನೋದು ಅಷ್ಟೇ ಹಿಂಸೆ. ನಾವು ಒಮ್ಮೆಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತಂತೆ, ಅದಕ್ಕೆ ಬೆಳಿಗ್ಗೆ 5 ಗಂಟೆಗೆ ಎದ್ದೋದ್ರು. ಇಲ್ಲಾಂದರೆ ಪಾಪ ಕಲಸಿಟ್ಟು ಹೋಯ್ತಾಯಿದ್ರು. ಬೆಳಿಗ್ಗೆ 5 ಗಂಟೆಗೆ ಎದ್ದೋದ್ರು, ಅದಕ್ಕೋಸ್ಕರ ನಾವೇ ಕಲಿಸ್ಕೊಂಡು ತಿನ್ಕೊಂಡು ನಮ್ಮ ಕೆಲಸ ನಾವೇ ಮಾಡ್ಕೊಳ್ಳೋಂತಹ ಪರಿಸ್ಥಿತಿ ಅಷ್ಟೇ ಗೈಸ್, ಇನ್ನೇನಿಲ್ಲ ಎಕ್ಸ್ಟ್ರಾ. ಬನ್ನಿ ಟಕ ಅಂತೇಳಿ ಚಿತ್ರಾನ್ನ ತಿಂತೀರಾ? ನಾಷ್ಟ ಎಲ್ಲ ಮಾಡಿದ್ದಾಯಿತು. ಕ್ಯಾಮ್ರಾ ಹಾಕ್ಕೊಂಡು ಫ್ರೆಂಡು ಕೆಳಗಡೆ ಒಂದು ವೆಯ್ಟ್ ಮಾಡ್ತಾ ಹೋಗಿದ್ದೆ. ಕೆಲಸಕ್ಕೆ ಹೋಗಬೇಕು. ಫಸ್ಟು ಟರ್ಫ್ ಹೋಗ್ತಿಂತ ಮುಂಚೆ ಕೆಲಸ ಮುಗಿಸ್ಕೊಂಡು ಫಸ್ಟ್ ಬಂದ್ಬಿಡೋಣ. ನಾವು ಕೆಲಸ ಐತೆ ಅಂತ ಕರೆದೇನೆ, ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಆಮೇಲೆ ಟರ್ಫ್ಗೆ ಹೋಗೋಣ. ನಮ್ಗೆ ಕೆಳಗಡೆ ಬಂದು ವೆಯ್ಟ್ ಮಾಡ್ತಾಯಿದ್ದೀನಿ ಅಂತ ಅಂದ, ಎಲ್ಲೂ ಬಂದೇ ಇಲ್ಲ. ಸುಮ್ಮನೆ ನಾಟಕ ನನ್ನ ಮಗ ಹೋಗೊಂದು ಅರ್ಧ ಗಂಟೆ ವೆಯ್ಟ್ ಮಾಡಿಸ್ತಾನೆ, ಅದಾದಮೇಲೆ ಬರ್ತಾನೆ. ಕೆಳಗಡೆ ಬಂದಿದ್ದೀನಿ ಅಂತ ಹೇಳ್ದ, ಫೋನ್ ಮಾಡಿಬಿಟ್ಟು ಕೆಳಗಡೆ ಬಂದುಬಿಟ್ಟಿದ್ದೀನಿ ಆಲ್ರೆಡಿ, ಬಾ ಅರ್ಜೆಂಟ್ಗೆ ಅಂತ. ಇವಾಗ ಆಲ್ರೆಡಿ ನಮ್ಮ ಫ್ರೆಂಡ್ ಅವ್ರ ಅಂಗಡಿಲಿದ್ದೀನಿ ಬಾ ಅಂತ ಹೇಳ್ಬಿಟ್ಟು ಅಲ್ಲೂ ಕರೀತಾವೆ ನೋಡ್ರಿ. ಒಂದೊಂದು ಸಲ ಒಂದೊಂದು ಥರ ಆಡ್ತಾನೆ ನನ್ನ ಮಗ, ಬರ್ರೀ ನಾಟಕ. ಈ ದುರಾಂಕಾರದ ದುರ್ವ್ಯಸನದ ದುರ್ಬೀಜವೇ ಅಲ್ಲ. ಅಲ್ಲಿ ಬರ್ತೀನಿ ಮನೆ ಹತ್ರ ಅಂತ ಅಂದ್ಬಿಟ್ಟು ಇಲ್ಲಿ ಬಂದು ನಿದ್ದೆ ಹೊಡಿತಾ ಇದೆಯಲ್ಲ, ಏನು ಹೇಳ್ಬೇಕು ಹೇಳು? ಬಾ ಎದ್ದು.
ನೀನು ಬಾರಪ್ಪ ಇದ್ದು ಯಾಕೋ ಏನಲ್ಲವಾ ಏನೇನು ಇಂಪಾರ್ಟೆಂಟ್ ಏನಿಲ್ಲ. ಆಯ್ತು ಬಾರೋ, ನೀನು ತಲೆ ಕೆಡ್ಸ್ಕೊಬೇಡ. ಟೈಮ್ ಆಯ್ತು ಬಾರೋ, ಎಷ್ಟೊತ್ತು? ಬಾರೋ ಜಗಳಾಡುವಂತೆ ಆಮೇಲೆ ಸುಮ್ಮನೆ ಏನು ಮಾಡ್ತಾರೆ, ವ್ಲಾಗ್ ಮಾಡ್ತಾ ಇದ್ದೀನಿ ಅಷ್ಟೇನೆ. ನೀನು ನೋಡ್ತಿಲ್ಲಪ್ಪ ಕುತ್ಕೊಂಡು ದಿನ ಯೂಟ್ಯೂಬಲ್ಲಿ, ನಾವು ಯೂಟ್ಯೂಬಲ್ಲಿ ಬರೋಣ ಅಂತ ನೋಡ್ತಾ ಇದ್ದೀವಿ. ಎಲ್ಲಿ ಮಾಡಿಸ್ತಾರೆ? ತಿರುಪತಿಗೆ ಹೋಗೋಣ ಪಾಪ ಬಂಡಿ ಮಾಡಿಸ್ತಾರೆ. ಬಾರ ದರ್ಶನ್ ಟೈಮ್ ಆಯ್ತಲ್ಲ. ಅಪ್ಪ ಆಡೋದೊಂದು ಹೇಳೋದೊಂದು ನನ್ನ ಮಗ. ದಾನಕ್ಕೆ ಹೋಗಾಯ್ತು ಓಲಿ. ಪ್ಯಾಂಟ್ ಯಾಕಪ್ಪ ಅಂದರೆ ಪ್ಯಾಂಟ್ ಯಾಕೆ ಬರ್ತಾಯಿದ್ದೆ, ಅಲ್ಲಿಂದ ಹಂಗೇನೆ ಕ್ರಿಕೆಟ್ ಆಡೋಕೆ ಹೋಗೋಣ ಅಂದ್ಬಿಟ್ಟು ಚಡ್ಡಿ ಹಾಕೋ ಬಂದೆ. ಕಾಮಚ್ಕೊಂಡು ನಡಿಯಪ್ಪ, ಏನಾಗಲ್ಲ, ಚಡ್ಡಿ ಹಾಕೊಂಡಿಲ್ಲ ಅಂದರೆ ಏನು ಓಡಿಸಲ್ಲ ಅವ್ರೇನು. ಫೈನಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಎಲ್ಲ ಹುಡುಗರು ರೆಡಿ, ಕ್ರಿಕೆಟ್ ಆಡ್ಬಿಡೋದು. ಅಪ್ಪ ಇರೋ ಯಾವುದಕ್ಕೂ ಶಿಷ್ಯ 2,500 ಕೊಡ್ತಾರೆ. ಬಂದು ಅರ್ಧ ಗಂಟೆ ಆಯಿತು, ಮಕ್ಕಳು ಯಾರೂ ಗೊತ್ತಾಯಿಲ್ಲ ಆಡೋಕ್ಕೆ, ಎಲ್ಲ ಒಂದೊಂದು ದಿಕ್ಕು. ಕ್ರಿಕೆಟ್ ಆಡೋದು ನಾಳೆ ಯಾವ ಥರ ಕಂತ್ರಿ ಕೆಲಸ ಮಾಡ್ತಾರೆ. ನೀರು ಒಯ್ಯೋದು, ಪಾಪ ಹುಡುಗರುಗಳಿಗೆ ಖಾಲಿ ಟಿನ್ನಿಗೆ ನೀರು ಇದ್ಬಿಟ್ಟು ತಗೊಳ್ಳಿ ಕುಡೀರಿ ಅಂತ ಕೊಡೋದು. ಯಾವ್ದನ್ನ ಸೋಪು ಮತ್ತೆ ಲಾಲಿಪಾಪ್ನ ಸ್ಪಾನ್ಸರ್ ಮಾಡಿಸ್ಬಿಟ್ಟು ಇಲ್ಲಿ ಕುಣಿಸ್ಕೊಂಡು ಅದು ಏನಕ್ಕೆ ಸೋಪ್ ಲಾಲಿಪಾಪ್ ಚಾಲೆಂಜ್ ಅಂತ. ಸೋಪ್ ಲಾಲಿಪಾಪ್ ಚಾಲೆಂಜು ನಾವು ಕ್ರಿಕೆಟ್ ಆಡಕ್ಕೆ ಬಂದಿರೋ ಸೋಪ್ ಲಾಲಿಪಾಪ್ ಚಾಲೆಂಜ್ ಯಾಕೆ ಮಾಡ್ತೀವಿ? ಲಾಲಿಪಾಪ್ ಚಿಕ್ಬೇಕು, ಸೋಪ್ ಯಾವ್ದು ನಿಮ್ದು ಏನು ಅಸಹ್ಯವಾಗಿದೆ? ಎತ್ತು ಟಾಸ್ ಆಯ್ತು, ಎಡ್ಡು ಹೇಳು ಇಲ್ಲ ಎತ್ತು ಹೇಳೇ ಇಲ್ಲ. ನಾನು ಹೇಳೋದು ಬಿದ್ದಾದ್ಮೇಲೆ ಹೇಳ್ತೀನಿ. ಅದು ಎತ್ತು ಇನ್ನೊಂದ್ಸರಿ ಎತ್ತು ಎಡ್ಡು. ಅದು ಎಡ್ಡ ಟೈಲ ತೋರಿಸು, ಹಿಂದೆ ತೋರಿಸು. ಏನು ಅಂದಿದೆ ಯಾವಾಗಲೂ ಹಿಂಗೆ ಆಯ್ತದಲ್ಲ ಬ್ಯಾಟಿಂಗ್ ಅಂತ. ಹಾಂ ರೈಟ್, ಓಪನ್ ಮಾಡಿಸಿಕೋಣ ಹೋನಾ. ಎಲ್ಲರೂ ಹೋಗ್ಬಿಡ್ಲಿ ಲಾಸ್ಟಲ್ಲಿ ನಿಮ್ಗೆ ಇದು ಮಾಡ್ಕೊ. ಹಾಂ ಆಯ್ತು ನಡಿ. ಹೆಂಗೆ ಹೇಳ್ತಿ ಹೆಂಗೆ ಮಾಡೋಣ ಕಿರಣ? ಇದನ್ನ ಏನು ಮಾಡೋದು ಗೊತ್ತೇನೋ, ನೀನು ಒಳಗೆ ಹೋಗಿ ವಿಡಿಯೋ ಮಾಡ್ಕೊಳೋ, ಇವನು ಎಂಟ್ರಿ ಕೊಡ್ತಾನೆ ಮಿಂಚಿಂಗ್ ಮಂಜುಳ, ನಾವು ತರಲೆ ಶಂಕರ ಅಂತ ಏನೇನೋ ಬರ್ತಾವಲ್ಲ. ಬಾರ ಆಯ್ತಲೇ. ಅಲ್ಲ ಒಂದೇ ಒಂದು ಫಸ್ಟ್ ಟೈಮ್ ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಎಲ್ಲ ಏನೇನು ಐಡಿಯಾ ಕೊಡ್ತಾರೆ ನೋಡ್ರಿ. ಓಪನ್ ಆಯ್ತು, ಆ ಕಡೆಗೆ ತೆಗಿಯೋ. ಥೂ, ನನ್ನ ಮಕ್ಕಳು ತೆಗಿಯೋಕ್ಕೂ ಬರಲ್ವಲ್ಲ ಇವ್ರಿಗೆ. ನಾ ಎಲ್ಲ ಕೈ ಮುಖ ಯಾರ್ದು 50 ರೂಪಾಯಿ ಬಿದ್ದೈತೆ ನೋಡು. 50 ರೂಪಾಯಿ ನಂದು ಕೊಡೋ. ಬತ್ಪತ್ತಿದಂಗೆ 50 ರೂಪಾಯಿ ಸಿಗ್ತಾವ ನೋಡು. ಸೊ ಗೈಸ್ ಫೈನಲಿ ಟರ್ಫ್ ಒಳಗೆ ಎಂಟ್ರಿ ಆಗಿದ್ದೀವಿ. ಫಸ್ಟ್ ವ್ಲಾಗೇನೆ ಗೇಮ್ ಆಡ್ತಾ ಇರೋದು. ಟೀಮೇ ಬಾರೋ, ಫೀಲ್ಡಿಂಗ್ ಕಾಯ ನೀನು. ಟೈಮ್ ವೇಸ್ಟ್ ಮಾಡಬೇಡ್ರಿ, ಆಡ್ರ ಬೇಗಲ್ಲಿ. ಒಳಗಡೆ ಬಂದ್ಬಿಡೋದು, ಆಮೇಲೆ ಹಿಂಗೆ ಸುಮ್ಮನೆ ಅವ್ರವ್ರ ಪಾಡಿಗೆ ಅವ್ರು ಆಡ್ಕೊಂಡು ನಿಂತ್ಕೊಂಡ್ಬಿಡೋದು. ಹಾಂ ಆಡೋಗ ಆಯ್ತು ಆಡೋ. ನೋಡು ತಿಕಾ ಮುಚ್ಕೊಂಡು ಮಿಲಾಯಿಸ್ ನೀನು. 100 ರೂಪಾಯಿ ಅಷ್ಟೇನಾ? ಹ್ಞೂ 100 ರೂಪಾಯಿ ಅಷ್ಟೇ ಅಪ್ಪ. ಆಯ್ತು ಹಾಕ್ತೇನಾ ದರ್ಶನ್? ನನ್ನ 100 ರೂಪಾಯಿ ಹಾಕ್ತೆ ನೀನು. 50. ಹಾಂ ಕಿರಣಂದು 50. ಅದೇನೇ ನಿಮ್ಮ ಕಡೆ 150 ಆಯಿತು, ನಮ್ಮ ಕಡೆ 150 ಆಯಿತು. ನನ್ನ 150 ಅಷ್ಟೇ ನಮ್ಮ ಟೀಮ್ದು. ನಮ್ಮದು 150. ಹಾಂ ಹಾಂ ಟೋಟಲ್ 150. ನೀನು ಹಾಕ್ತೀಯಾ? ನೀನು ಹಾಕ್ತೀಯನಾ? ನೀನು ಹಾಕ್ತೀಯಾ? 200 20 20 ರೂಪಾಯಿ. 150 60 70 170 170 ನಿಂದು. ಹಾಂ ಇಲ್ವಂತೆ ಒಂದು. ಎಷ್ಟು ಟೋಟಲ್? ಗೆದ್ದಾಗೆಲ್ಲ ಇಲ್ಲ, ಮಿಲಾಯಿಸ್ಬಿಟ್ಟು ಆಡಬೇಕು ಆಟ. ಫಸ್ಟ್ ಕೊಟ್ಬಿಟ್ಟು ಆಮೇಲೆ ಆಟ ಆಡೋದು. ಹಾಂ ಆಯ್ತು ಮಾಡ್ಕೊತೀನಿ ಬಿಡಪ್ಪ. ಸೊ ಫೈನಲಿ ಮ್ಯಾಚ್ ಸ್ಟಾರ್ಟ್ ಆಯಿತು. ಎಲ್ಲ ಹುಡುಗರು ರೊಚ್ಚಿಗೆದ್ದು
ಮ್ಯಾಚ್ ಆಡ್ತಾವ್ರೆ. ಬೆಟ್ಟಿಂಗ್ ಆಯಿತು, ಟಾಸ್ ಆಯಿತು, ಟೀಮ್ ಕರಿದಾಯಿತು, ಎಲ್ಲ ಆಯಿತು. ನೋಡ್ರಿ ದಾಂಡಿಗರು, ಇಬ್ಬರು ದಾಂಡಿಗರು ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ. ನಮ್ಮ ತಂಡದ ದಾಂಡಿಗ ಒಬ್ಬ ಇಲ್ಲವನೇ ನೋಡ್ರಿ, ದರ್ಶನ್ ಅಂತ. ಈ ದಾಂಡಿಗ ಬಾಲಿಂಗ್ ಮಾಡ್ತಾವನೆ. ನೆಕ್ಸ್ಟ್ ಓವರ್ ನಾನು ಬಾಲ್ ಮಾಡ್ತೀನಿ. ಸೊ ನೋಡೋಣ ಮ್ಯಾಚ್ ಏನಾಗುತ್ತೆ ಅಂತ. 170 ರೂಪಾಯಿ ಬೆಡ್ಸ್ ಹಾಕಿದ್ದೀವಿ. ಏಯ್ ಕ್ಯಾಮ್ರಾ ಇತ್ತು ಕೈಯಲ್ಲಿ ಹೆಂಗಿಡಿಲ್ಲ ಹೇಳೋ. ಅಲ್ಲ ಹೋಗ್ಲಿ, ಅದು ರೆಕಾರ್ಡ್ ಆಯ್ತೋ ಇಲ್ವೋ ಅದು ಗೊತ್ತಿಲ್ಲ ಗುರು ನನಗೆ. ಅಯ್ಯೋ, ಇಲ್ಲಿ ಬ್ಲಾಗ್ ಮಾಡೋಕೆ ಹೋಗಿ ಒಂದು ಕ್ಯಾಚ್ ಬಿಟ್ಬಿಟ್ಟೆ, ಎಲ್ಲ ಬಾಯಿಗೆ ಬಂದು ಬೈತವ್ರೆ. ಸೊ ನೆಕ್ಸ್ಟ್ ಓವರ್ ನಾನು ಬಾಲ್ ಮಾಡ್ತೀನಿ, ಅದನ್ನು ತೋರಿಸ್ತೀನಿ. ಇವಾಗ ಫೀಲ್ಡಿಂಗ್ ಮಾಡಬೇಕು, ಇಲ್ಲಾಂದರೆ ಪಕ್ಕ ಎಲ್ಲರೂ ಹೋಗಿದ್ದಾರೆ, ಅದಕ್ಕೋಸ್ಕರ. ಎಷ್ಟು ಸ್ಕೋರು? 1. ಅಲ್ಲ ಅವ್ರದ್ದು ಎಷ್ಟು ಸ್ಕೋರು? 55ಕ್ಕೆ ವಿನ್ನು. 55ಕ್ಕೆ ವಿನ್ ಅಲ್ಲ, 56ಕ್ಕೆ ವಿನ್ನು. ಹಾಂ, 55ಕ್ಕೆ ವಿನ್ನು. ಉಯ್ 6. ಉಯ್ ಏನು ಈ ಥರ 6? ಇವನ್ ಮಕ್ಕಳು ನಮಗೆ ಸ್ಟ್ರೈಕೇ ಕೊಡಲ್ಲ ಅನಿಸುತ್ತೆ. ಆಡು ಆಡು ಆಡು, ಹೋಯ್ತು ನೋಡಿ 6. ಸೊ ಸ್ಟ್ರೈಕ್ ಸಿಕ್ತು ನನಗೂ. ಸೊ ಫಸ್ಟ್ ಬಾಲ್ ಆಡ್ತಾ ಇದ್ದೀನಿ. 6. ಏನ ಇವ್ರ ಕೈ 6 ಹೊಡ್ಸ್ಕೊತಿದ್ಯಲ್ಲ. ಈ ಕಡೆ ಬರ ಕಿರಣ, ಈ ಕಡೆ ಬರೋ. ಹೊಡೆಯಲ್ಲ ಹಾಕೋ. ಏನು ಅಷ್ಟೇ ಬಿಡು, ವೈಡು. ನಾನೇ ಪರವಾಗಿಲ್ವಲ್ಲೋ. ಸುಮ್ಮನೆ ಚಮಕ್ಕು. ಏ ಮಕ್ಕರ ಮಚ್ಚಿ 6. ಓಡೋ. ಏಯ್ ಹೋಗ, ಲಾಸ್ಟ್ ಓವರ್ ರನ್ ಬರ್ತಾನೆ ಅಂತ ನೋಡ್ರಿ ಮಲಗಿರೋದು. ಮಾಡಿದ್ದೀನಿ. 4 ಬರಲಿ ಬಚ್ಚೆ. ಓಡೋ 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 ಓಡೋ. ಅಷ್ಟೇ ಅಷ್ಟೇ. ಬಾ 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 ಆಗಲ್ಲ ಬಾ ಆಗಲ್ಲ ಬಾ. ಲೇ ಬಂಡ ಬಂಡ, ನೀನೇ ಹೇಳಿದ್ಯಲ್ಲೋ. ಅಲ್ಲ ನಿಮ್ಮ ಕಡೆ ಸ್ಕೋರ್ ಬಂದರೆ ಓವರ್ತು ಐತೆ, ನಮ್ಮ ಕಡೆ ಇಲ್ವಾ? ಅಷ್ಟೇ. ಸೂಪರ್ ಸೂಪರಪ್ಪ. ಏ ಇನ್ನ 1 ಓವರ್ ಬೇಜಾನ್ ಐತೆ, ಆಡೋ. ಒಡೆ ಬಾ 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 ಬಾ. ಹಾಕ್ಲಿ ಬಿಡ, ಏಯ್ ಹಾಕ್ಲಿ ಬಿಡ, ಏಯ್ ಏಯ್ ಬಿಡ, ಅವ್ನು ಬೆಡ್ಸ್ ಹಾಕಿಲ್ಲ ಬಿಡ, ಹಾಕ್ಲಿ. ಏಯ್ ಏಯ್ ದರ್ಶ, ಏಯ್ ಬಿಡ. 60 ಕಣ ಇನ್ನು. ಉಯ್ ಓಡು ಓಡ್ ಬೇಡ ಬೇಡ ಬಾಬಾ, ಕುಶಲ ಬಾಬಾ. ಏಯ್ ನಿಂತ್ಕಂಡ್ ಕನೆಕ್ಟ್ ಮಾಡು. ಹೊಡೆಯಲ್ಲ ಸುಮ್ಮನಿರೋ, 2 ಬಾಲ್ ಗೊತ್ತಬೇಕು. 4 ಇಲ್ಲ ಅಂದಿರು ಪಕ್ಕ 4 ಇಲ್ಲ 6. ಏಯ್ ಗುರು ನಿಂತ್ಕಂಡ್ ಕನೆಕ್ಟ್ ಮಾಡು ಗುರು, ನಿಂತ್ಕಂಡ್ ಕನೆಕ್ಟ್ ಮಾಡು, ಆಟ ಬೇಡ ಅಷ್ಟೇ. 4 ಬಿಡ, 4 ಆಯ್ತು ಬಿಡ. ಒಂದು ಕಾರು ಇರೋ ಇರೋ, ಒಂದು ಕಾರು. ಹಿಂದೆ ಹೋಗೋ, ಹೊಡೆಯಲ್ಲ, ಹಿಂದಕ್ಕೆ ಹೋಗೋ. ನಿಧಾನ ಕನೆಕ್ಟ್ ಮಾಡು ಮಾಮ್. ಆಯ್ತು ಬಿಡು ಆಯ್ತು ಬಿಡು, ಆಯ್ತು ಆಯ್ತು ಆಯ್ತು. ಚೇಸ್ ಮಾಡಿದ್ಯಾ ಬಿಡ ಮ್ಯಾಮ್, ಚೇಸ್ ಮಾಡಿದ್ಯಾ. 220 ಬೆಡ್ಸು. ಹಾಂ 220. ಹಾಂ ನಿನ್ನ ದುಡ್ಡು ನಿಮ್ಗೆ ಅಲ್ಲೇ ಓದ್ಸಲಿ ಕೊಟ್ಬಿಟ್ಟಿದ್ದೀನಿ ನಾನು. ಹಾಂ ಹಾಂ ರೆಡಿ ರೆಡಿ ಗೈಸ್. ಹೋದ ಮ್ಯಾಚು ಸೋತ್ಬಿಟ್ಟು ಅನ್ಯಾಯವಾಗಿ. ಸೊ ಈ ಮ್ಯಾಚು ಟೀಮ್ನ ಸ್ವೈಪ್ ಮಾಡಿಕೊಂಡು ಮತ್ತೆ ಇನ್ನೊಂದು ಮ್ಯಾಚ್ ಆಡ್ತಾ ಇದ್ದೀವಿ. ಈ ಮ್ಯಾಚ್ ಒಳ್ಳೆ ಟೀಮ್ ಮಾಡಿದ್ದೀವಿ. ಈ ಮ್ಯಾಚ್ ಬೆಡ್ಸು ಜಾಸ್ತಿ ಮಾಡಿದ್ವಿ, 220 ಮಾಡಿದ್ದೀವಿ. ನೋಡೋಣ ಗೆಲ್ತೀವೋ ಇಲ್ವೋ ಅಂತ ನೋಡ್ತಾ ಇರ್ರಿ. ಓಡ್ಬೇಡ 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 ಓಡ್ಬೇಡ.
ಹಾಂ ನಾಲ್ಕು ಅಷ್ಟೇ ಅಷ್ಟೇ ಆಗಲ್ಲ ಅವ್ನ ಕೈಲಿ ಬಿಡು. ಹೋದ ಓಯ್ ಮಚ್ಚಿ ಕವರ್ ಮಾಡ್ಕೊ. ವೈಡ್ ಅಗಲವಾದ ಎಸೆತ. ಹಾಕೋ ಔಟ್ ಆಯ್ತಾನ ಹಾಕೋ ಲಾಸ್ಟ್ ವಿಕೆಟ್ ಬಿಡು ಔಟು. ಅಯ್ಯೋ ಹಂಗೆ ಹಾಕೋ ಹೊಡೆಯಲ್ಲ ಅವ್ನು ಹಂಗೆ ಹಾಕು. ಲೆಫ್ಟ್ ಈಗ ಸೈಡ್ ಆಡ ಎಳಿತಾನೆ. ಸ್ಟ್ರೈಟ್ ಹಾಕೋ ಅಷ್ಟೇ. ಹಾಕೋ ಇನ್ನು 2 ಬಾಲ್ ಹಾಕ್ಬಿಡು. ಏಯ್ ವೀರ ಆಯ್ತು. ಮನೇಲಿ ಹಾಕೋ ಇನ್ನು 2 ಬಾಲ್ ಹಾಕೋ. ಹಾಕೋ ಬಿಡು ಬೋಲ್ಡು ಔಟ್ ಅಲ್ಲೇ. ಯಾವುದು ಇದು? ಲಾಸ್ಟ್ ಬಾಲ್ ಹಾಕೋ. ಸುಸ್ತಾಗೈತಪ್ಪ. ಹಂಗೆ ಹಾಕೋ ಆಯ್ತಾ ಇಲ್ಲ ಸುಸ್ತಾಗೈತೆ. ಹಂಗೆ ಹಾಕೋ ಅಷ್ಟೇ ಬಿಡ ಬೋಲ್ಡ್ ಅಲ್ಲೇ. ಗ್ಲೋಬಲ್ 45ಕ್ಕೆ ವಿನ್ನು, 44ಕ್ಕೆ ಡ್ರಾ, 45ಕ್ಕೆ ವಿನ್ನು, 45 ಸ್ಕೋರ್ ಸೆಟ್ ಮಾಡಿದ್ದೀವಿ. ನೋಡೋಣ ಹೊಡಿತಾರ ಚೇಂಜ್ ಮಾಡ್ತಾರೆ ಇಲ್ವೋ ಅಂತ. ಸೊ ಇವಾಗ ನಾವು ಫೀಲ್ಡಿಂಗ್ ಮಾಡ್ತಾಯಿದ್ದೀವಿ. ಔಟು ಔಟ್ 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 ಔಟು ಔಟು ಔಟ್ ಔಟು. ಇಲ್ಲ ಕೈಯಲ್ಲ ಬ್ಯಾಟಲ್ಲಿ ಹೊಡೆದ್ರೆ ಔಟು. ಏನು ಕಿರಣ ಹೇಳಿ ಕಿರಣ. ಯಪ್ಪ ಎಂತ ಬಣ್ಣನ ಮಕ್ಳು ಗುರು ಇವರು. ಥ್ರೋನು ಹೊಡೆದ. ಅಲ್ಲ ಬ್ಯಾಟಲ್ಲಿ ಎತ್ತುತ್ತಾನಲ್ಲ ಥ್ರೋ ಹೊಡೆಯಕ್ಕೆ ಹೋದ್ರೆ. ಯಪ್ಪ ಸುಸ್ತು. ಎರಡು ಓವರ್ ಮಾಡಿರೋದು ನೀನು. 2 ಓವರ್ ಕುತ್ಕೊಳ್ಳೋ. ಸೂಪರ್ ಫೀಲ್ಡಿಂಗ್. ಅಷ್ಟೇ ಆಗಲ್ಲ ಅವ್ರ ಕೈಲಿ ಆಗಲ್ಲ. ದರ್ಶನ್ ಎಸ್ಸೆ ವೈಡು. ಪರವಾಗಿಲ್ಲ, 1 ವೈಡ್ ಹೋದ್ರೆ ಏನಾಗಲ್ಲ. 2 ಮ್ಯಾಚು ಸೋತು, ಈಗ 3ನೇ ಮ್ಯಾಚು. ಈ ಮ್ಯಾಚ್ ಬಿಡ್ಸು 350 ರೂಪಾಯಿ, 250 ರೂಪಾಯಿ, ಸಾರಿ 250 ರೂಪಾಯಿ ಬಿಡ್ಸು. ನೋಡೋಣ ಈ ಮ್ಯಾಚ್ ಏನಾಗುತ್ತೆ ಅಂತ. ಮ್ಯಾಚ್ ಸ್ಟಾರ್ಟ್ ಆಗೈತೆ. ನೋಡೋಣ ಹಾಕಿರೋಣ. ಯಾಕೋ ನೀವು ಬೇರೆ ಟೀಮಲ್ಲಿ ಇದ್ರಲ್ಲ ಆಗ. 2 ಮ್ಯಾಚ್ ನಾನು ಸೋತಿದ್ದೀನಲ್ಲಪ್ಪ. 6 ದರ್ಶನ್ ಸೂಪರ್ 6 ಕಾಯಿ ನೋಡಿದ್ರೆ. ಸೊ ಫೈನಲಿ ಮ್ಯಾಚ್ ಮುಗೀತು. 4 ಮ್ಯಾಚ್ ಆಡ್ದು. 4 ಮ್ಯಾಚಲ್ಲಿ 3 ಮ್ಯಾಚು ಅವ್ರು ಗೆದ್ದರು, ಒಂದೇ ಒಂದು ಮ್ಯಾಚ್ ನಾವು ಗೆದ್ದು. ಲಾಸ್ಟ್ ಮ್ಯಾಚ್ ನಾವು ಗೆದ್ದು. ಸೊ ಪರವಾಗಿಲ್ಲ, ಅವರೇ ಲಾಭದಲ್ಲಿ ಅವರೇ ಇರಲಿ. ಮ್ಯಾಚ್ ಆಡ್ದು ಮಜಾ ಇತ್ತು, ಮಸ್ತಾಗಿತ್ತು. ಸೊ ಎಲ್ಲ ಮುಗಿಸ್ಕೊಂಡು ಮನೆಗೆ ಓಡ್ತಾ ಇದ್ದೀವಿ. ಏನೋ ಇದು ಸೊ ಫೈನಲ್ ಆಗಿ ಮ್ಯಾಚ್ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟೋ ಗೈಸ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತೇಳಿ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.